ಫ್ರೆಂಡ್ಸ್, ಇನ್ನೇನು ದಸರಾ ಹಬ್ಬ ಬಂದೇ ಬಿಡ್ತು ಅಲ್ವಾ. ದಸರಾ ಹಬ್ಬ ಬಂದ ತಕ್ಷಣ ನಮಗೆ ಖುಷಿ ಆಗುತ್ತೆ ಒಂಥರ. ಯಾಕೆಂದರೆ 9 ದಿನ ನಾವು 9 ರೀತಿ ನೈವೇದ್ಯಗಳನ್ನು ದೇವರಿಗೆ ಮಾಡೋದು, ಅದೆಲ್ಲ ಒಂಥರ ಏನೋ ಒಂದು ರೀತಿ ಖುಷಿ ಅಲ್ವಾ. ಹಾಗೆ ಇವತ್ತು ನೀವು ನೋಡ್ಬೋದು, ನಾನು ನವರಾತ್ರಿ ವ್ರತ ಥಾಲಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ ಐಟಮ್ಗಳನ್ನು ನಾನು ಮಾಡಿದ್ದೀನಿ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು. ಹಾಗಾದರೆ ಈ ನವರಾತ್ರಿ ಥಾಲಿಯಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಈ ಥಾಲಿಯಲ್ಲಿ ಯಾವ್ಯಾವ ಐಟಮ್ ಇದೆ ಅಂತ ಫಸ್ಟ್ ನೋಡ್ಕೊಳ್ಳೋಣವಾ. ನೋಡಿ, ಅನ್ನ ಅಂತರೂ ಮಾಡಲೇಬೇಕು ಅಲ್ವಾ. ಸೊ ಉಪ್ಪು ಉಪ್ಪಿನಕಾಯಿ ಅಂತರೂ ಮಾಡ್ತೀವಿ. ಆ್ಯಕ್ಚುಲಿ ಮತ್ತು ಕನ್ನಡದಲ್ಲಿ ತುಂಬ ಕಡಿಮೆ ಜನ ಮಾಡಿದ್ದಾರೆ ಫ್ರೆಂಡ್ಸ್ ಈ ರೀತಿ ನವರಾತ್ರಿ ಥಾಲಿನ. ಸೊ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಒಂದು ನವರಾತ್ರಿ ಥಾಲಿನ ತೋರಿಸ್ಕೊಡೋಣ ಅಂತ ಯೋಚನೆ ಮಾಡಿಬಿಟ್ಟು ಇವತ್ತು ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಏನಂದರೆ ಪೂರಿ ಮಾಡಿದ್ದೀನಿ, ಆಲೂ ಪೂರಿ ಮಾಡಿದ್ದೀನಿ, ಓಕೆನಾ. ಆಮೇಲೆ ಅದಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂದರೆ ನೋಡಿ, ಆಲೂ ಮಟರ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾವುದೇ ರೀತಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕದೆ ಒಂದು ಸಖತ್ ಟೇಸ್ಟಿಯಾಗಿರುವಂತಹ ಆಲೂ ಮಟರ್ ಕೂಡ ಮಾಡಿದ್ದೀನಿ. ಹಾಗೆ ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ. ಮತ್ತು ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನ್ನು ಶ್ರೀಖಂಡ್ ಅಲ್ವಾ. ಸೊ ಕೇಸರ್ ಶ್ರೀಖಂಡನ ಮಾಡಿದ್ದೀನಿ. ಮತ್ತು ರೈಸ್ಗೆ ಒಂದು ರಸಮ್ ಮಾಡಿದ್ದೀನಿ. ಹಾಗೆ ಬೀಟ್ರೂಟ್ ರೈತ, ಸೌತೆಕಾಯಿ ಸಬ್ಜಿ, ಮತ್ತು ಹಪ್ಪಳ ಅಂತರೂ ಆಯ್ತಲ್ವಾ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕದೆ ಒಂದು ಬೆಸ್ಟ್ ಪುಲಾವ್ ಕೂಡ ತೋರಿಸ್ಕೊಟ್ಟಿದ್ದೀನಿ, ಅದು ಕೆಲವಷ್ಟು ಟ್ರಿಕ್ ಆ್ಯಂಡ್ ಟಿಪ್ಸ್ಗಳ ಜೊತೆಗೆ, ಓಕೆನಾ. ಆಮೇಲೆ ನೋಡಿ, ಒಂದು ಕೋಸಂಬರಿ ಮಾಡಿದ್ದೀನಿ. ಊಟಕ್ಕೆ, ಹಬ್ಬದ ಊಟ ಅಂದರೆ ಕೋಸಂಬರಿ ಇರಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ಒಂದು ಕೋಸಂಬರಿ ಕೂಡ ಮಾಡಿದ್ದೀನಿ. ಹಾಗೆ ಪೂರಿ, ಸಂಡಿಗೆ ಮೆಣಸು, ಹಪ್ಪಳ, ಸಂಡಿಗೆ ಎಲ್ಲ ಕರೆದಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಬೆಸ್ಟ್ ಮಜ್ಜಿಗೆ ತಂಬಳಿ ಕೂಡ ಇದೆ. ಸೊ ಮಜ್ಜಿಗೆ ತಂಬಳಿ ಕೂಡ ನೀವು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಬೋದು. ಮತ್ತು ಇದೆಲ್ಲ ನಾವು ತಿಂದ ಮೇಲೆ ಬೆಸ್ಟ್ ಅಂದರೆ ಡೈಜೆಷನ್ಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಆ ರೀತಿ ಒಂದು ಮಜ್ಜಿಗೆ ತಂಬಳಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ಹಾಗಾದರೆ ಈ ನವರಾತ್ರಿ ಥಾಲಿ ಹೇಗಿದೆ ಅಂತ ನೋಡ್ಕೊಳ್ತಾ ಹೋಗೋಣವಾ. ಫಸ್ಟ್ ನೋಡಿ, ನಾನು ಬೀಟ್ರೂಟನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಈಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಅರ್ಧ ಬೀಟ್ರೂಟ್ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿ ತುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ಮತ್ತು ಒಂದು 1/4 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಸರಿ ರೀತಿ ಫ್ರೈ ಮಾಡ್ಕೊಂಡು ಬಿಡೋಣ. ಹಾಗೆ 2 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ನೋಡಿ, ಒಂದು ಸ್ವಲ್ಪ ನಾನು ಬೀಟ್ರೂಟನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಕೂಡ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದೆಲ್ಲ ಚೆನ್ನಾಗಿ ಬಾಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ಇದ್ರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳೋಣ, ಓಕೆನಾ. ಹಾಗೆ ಅದು ತಣ್ಣಗಾಗೋಷ್ಟರಲ್ಲಿ ಇನ್ನೊಂದು ಕೆಲಸನ ನಾವು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನು 1.5 ಕಪ್ನಷ್ಟು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು 1-2 ರಿಂದ 3 ಸಾರಿ ತೊಳ್ಕೊಳ್ಬೇಕಾಗತ್ತೆ. ಆಮೇಲೆ ನೋಡಿ, ನೀರನ್ನೆಲ್ಲ ಇಳಿಸ್ಕೊಂಡು ಇದಕ್ಕೆ ಈಗ ಅರ್ಧ ಚಮಚ ಆಗುವಷ್ಟು ಅರಿಶಿಣ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡಬೇಕು ಅಂತ ಇಲ್ಲ ಫ್ರೆಂಡ್ಸ್. ನೋಡಿ, ಅರಿಶಿಣ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನು ಒಂದು 15 ಮಿನಿಟ್ಸ್ ಹಾಗೆ ಇಟ್ಕೊಂಡ್ಬಿಡೋಣ. ಹಾಗೆ ನೋಡಿ, ಈ ಕಡೆಗೆ ಬೀಟ್ರೂಟ್ ಕೂಡ ಇದು ತಣ್ಣಗಾಗಿದೆ. ಇದಕ್ಕೆ ಒಂದು 3-4 ಚಮಚದಷ್ಟು ನಾನು ಫ್ರೆಶ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಏನಾದರೂ ಹುಳಿ ಇತ್ತು ಅಂತಾದರೆ ನೀವು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೋದು, ಅಥವಾ ಮೊಸರು ತುಂಬ ಗಟ್ಟಿ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೀರನ್ನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಲನ್ನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಾಯಿ ಕೂಡ ರುಬ್ಬಿ ಹಾಕ್ಕೊಳ್ಬೋದು. ಈಗ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿರುವಂತಹ ಬೀಟ್ರೂಟ್ ರೈತ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಏನಂತ ನೋಡೋಣ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೀಗ 5-6 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಜಾಸ್ತಿ ಇದ್ದರೆ ಕೂಡ ಹಾಕ್ಕೊಳ್ಬೋದು. ಹಾಗೆ ಅದಕ್ಕೆ 1/4 ಕಪ್ ಆಗುವಷ್ಟು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಫ್ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಫಸ್ಟ್ ಹಾಕ್ಕೊಳ್ಳೋದು ಬೇಡ, ಆಮೇಲೆ ಹಾಫ್ ಫ್ರೈ ಆದಮೇಲೆ ಹಾಕ್ಕೊಂಡಿದ್ದೀನಿ. ಅದೇ ತುಪ್ಪ ಮತ್ತು ಎಣ್ಣೆ ಮಿಶ್ರಣಕ್ಕೆ ಎಲ್ಲ ಸ್ಪೈಸಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಚಮಚ ಜೀರಿಗೆ, ಒಂದು ಸ್ವಲ್ಪ
ಜಿಂಜರು ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು 3-4 ಹಸಿಮೆಣಸನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಕೂಡ ಜಾಸ್ತಿ ಹಾಕ್ಕೊಳ್ಬಹುದು. ಹಾಗೆ ನೋಡಿ, ನಾನು ಉದ್ದುದ್ವಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಮತ್ತೆ ಬೀನ್ಸ್ ಮತ್ತೆ ಆಲೂಗಡ್ಡೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಯಾವುದಾದ್ರೂ ತರಕಾರಿ ಬೇಕು ಅಂದರೆ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು. ಹಾಗೆ ಇದನ್ನು ಒಂದ್ಸರಿ ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ಫ್ರೋಜನ್ ಪೀಸ್ ಮತ್ತೆ ಪುಲಾವ್ ಎಲೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ನೋಡಿ, ತರಕಾರಿಗಳು ಈ ರೀತಿ ಬೇಯುವಾಗೇನೆ ನೀವು ಒಂದು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕೊಂಡ್ಬಿಟ್ರೆ ತರಕಾರಿಗಳು ತುಂಬಾ ಬೇಗ ಬೆಂದ್ಕೊಳ್ತವೆ. ಆಮೇಲೆ ನೋಡಿ, ಅದಕ್ಕೆ ಈಗ ನಾನು ನೆನೆಸಿಟ್ಕೊಂಡಿರೋಂತಹ ಬಾಸ್ಮತಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಮತ್ತೆ ಎಷ್ಟು ಉದುರಾಗಿದೆ ಅಲ್ವಾ. ಇದೊಂದು ಬೆಸ್ಟ್ ಟಿಪ್ಪು, ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಮಗೆ ಪುಲಾವ್ ಕಲರ್ಫುಲ್ ಆಗಿ ಬರಬೇಕು ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ. ಆಮೇಲೆ ನೋಡಿ, ಬಾಸ್ಮತಿ ಅಕ್ಕಿನ ನಾನು ಈ ತರಕಾರಿಗಳ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಪುನಃ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಒಂದು 3-4 ಚಮಚದಷ್ಟು ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಬೇಕು ಅಂದರೆ ಲಿಂಬು ಕೂಡ ಹಾಕ್ಕೊಳ್ಬಹುದು, ಬಟ್ ಮೊಸರು ಹಾಕ್ಕೊಂಡ್ರೆ ತುಂಬ ಅಗಳೆಲ್ಲ ಫುಲ್ ಸಾಫ್ಟ್ ಆಗಿ ಬರುತ್ತೆ. ಆಮೇಲೆ ನೋಡಿ, ಇದಕ್ಕೆ 2.5 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ನಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಸೊ 2.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನೋಡಿ, ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಫಸ್ಟು ಒಂದು 5 ನಿಮಿಷ ನೀವು ಇದನ್ನು ಬಾಯ್ಲ್ ಮಾಡಿಕೊಂಡು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಇಟ್ಬಿಡಿ. ಹಾಗೆ ನೋಡಿ, ನೀವು ಮುಚ್ಚಳ ಮುಚ್ಚಿಟ್ಟಾಗ ಒಂದು 7-8 ನಿಮಿಷಕ್ಕೇ ಅದು ಸುಮಾರಷ್ಟು ಬೆಂದೋಗ್ಬಿಡುತ್ತೆ. ಆಮೇಲೆ ನೋಡಿ, ಒಂದ್ಸರಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸ್ ಮಾಡಬೇಕಂತ ಇಲ್ಲ, ಹಾಗೇ ಕೂಡ ಇಟ್ಕೊಳ್ಬೋದು. ಬಟ್ ಒಂದ್ಸರಿ ನಮಗೆ ಏನಾದರೂ ತಳ ಹತ್ತಿದ್ರೆ ಅಂತ ಅನಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಒಂದ್ಸರಿ ಮಿಕ್ಸ್ ಮಾಡಿ ಪುನಃ ಮುಚ್ಚಳ ಮುಚ್ಚಿ 1-2 ನಿಮಿಷ ಇಟ್ಟಿದ್ದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅದು ಉದುರಾಗಿ ಬಂದಿದೆ. ಹಾಗೆ ಮತ್ತೆ ನೋಡಿ, ಇದೆಲ್ಲ ಫುಲ್ ಬೆಂದಾದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ಫುಲ್ ನಾವು ಫ್ರೈ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಅಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಮತ್ತೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಆಹಾ, ಎಷ್ಟು ಸಖತ್ ಟೇಸ್ಟಿಯಾಗಿರುವಂಥ ಕಲರ್ಫುಲ್ ಆಗಿರುವಂತಹ ಪುಲಾವ್ ಈಗ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಖಂಡಿತ ನೀವು ಒಮ್ಮೆ ಈ ರೀತಿ ಪುಲಾವನ್ನು ಮಾಡಿ ನೋಡಿ. ಈ ರೆಸಿಪಿಗೆ ರೆಡ್ ಆಗಿರುವಂಥ 2 ಟೊಮೆಟೊನ ನಾನು ಈ ರೀತಿ ಚಾಪರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಎಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಆಮೇಲೆ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚದಷ್ಟು ಎಣ್ಣೆ ಮತ್ತೆ 1 ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತೆ 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ ಮತ್ತೆ ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಒಂದ್ಸರಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೋಡಿ, ಒಂದು ಸ್ವಲ್ಪ ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಹಸಿಮೆಣಸನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಆಗಿ ಇರುವಂತ ಟೊಮೆಟೊ ಆದ್ರೆ ಚೆನ್ನಾಗಾಗುತ್ತೆ. ಮತ್ತೆ ಈ ರಸಮ್ಮು ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದಕ್ಕೆ. ಹಾಗೆ 1 ಕ್ಯಾಪ್ಸಿಕಮ್ ಅನ್ನ ಅಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು 1 ಚಮಚದಷ್ಟು ಹಾಕೊಂಡಿದ್ದೀನಿ. ಹಾಗೆ ಅರ್ಧ ಚಮಚ ಅರಿಶಿಣ ಪುಡಿ ಮತ್ತೆ 1 ಚಮಚ ರಸಂ ಪೌಡರ್ ಅನ್ನ ಹಾಕೊಂಡಿದ್ದೀನಿ. 1 ಚಮಚ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಸುಲಭ ಗೊತ್ತಾ ಈ ಟೊಮೆಟೊ ರಸಂ ಮಾಡೋದಕ್ಕೆ. ವಿದಿನ್ ಒಂದು 5-10 ಮಿನಿಟ್ಸ್ ಎಲ್ಲನೇ ಆಗ್ಬಿಡುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡು ಅದು ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ಆಮೇಲೆ ನೋಡಿ, ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಲಿಂಬು ಕೂಡ ಹಾಕ್ಕೊಳ್ಬೋದು. ಮತ್ತೆ 1 ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಬೆಲ್ಲನೂ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಾಗುತ್ತೆ. ಹಾಗೆ ನೋಡಿ, ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಬೇಕು ಅಂದರೆ 1 ಕಪ್ನಷ್ಟು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ನೋಡಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸಾರಿನ ಮೇಲ್ಗಡೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕದೇನೆ ಮಸ್ತ್ ಟೇಸ್ಟಿಯಾಗಿರುವಂತಹ ಸಾರು ಈಗ ರೆಡಿಯಾಗಿದೆ. ರಸಮ್ ರೆಡಿಯಾಗಿದೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ರೆಸಿಪಿ ಏನಂತ ನೋಡ್ಕೊಳ್ಳೋಣ. ಈ ರೆಸಿಪಿಗೆ ನಾನು 1 ಸೌತೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಆಗಿ ಅಂದರೆ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡ್ರೆ ಓಕೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಆ ರೀತಿ ಕಟ್ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ಈ ಸೌತೆಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು 1/4 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತೆ 1-2 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮತ್ತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಈಗ ನಾನು ಕಟ್ ಮಾಡ್ಕೊಂಡಿರೋ
ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಈ ರೀತಿ ಮೀಡಿಯಮ್ ಸೈಜಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಹೇಗೆ ಮಾಡಿದ್ರೂ ಓಕೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಇದಕ್ಕೆ ನೀರೇನು ಹಾಕೋದು ಬೇಡ ಫ್ರೆಂಡ್ಸ್, ಹಾಗೇ ಅದು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಮತ್ತು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಉಪ್ಪನ್ನು ಕೂಡ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೌತೆಕಾಯಿ ಫುಲ್ಲು ನೀರು ಹೊಡ್ಕೊಳ್ಳುತ್ತೆ. ಸೊ ಎಕ್ಸ್ಟ್ರಾ ನೀರೇನು ಬೇಕಾಗಲ್ಲ. ಹಾಗೆ ಮುಚ್ಚಿ ಒಂದು 2-3 ನಿಮಿಷ ನೀವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಬೇಗ ಸಾಫ್ಟಾಗಿ ಬೆಂದ್ಕೊಂಡು ರೆಡಿ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಮತ್ತು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಬೇಗ ಮಾಡುವಂತಹ ಒಂದು ಸಬ್ಜಿ ಅಂತ ಹೇಳ್ಬೋದು ಇದನ್ನು. ಮತ್ತು ನೋಡಿ ಚೆನ್ನಾಗಿ ಈ ರೀತಿ ಸಾಫ್ಟ್ ಆದಮೇಲೆ ಇದಕ್ಕೆ ಕೆಲವಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗೋಣ. ಈ ರೀತಿ ನೋಡಿ ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿ ಅಂದರೆ ಫ್ರೆಶ್ ಕೋಕೋನಟ್ ಮತ್ತು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಎಲ್ಲ ಈ ರೀತಿ ಉದುರಿಸ್ಕೊಂಡ್ಬಿಟ್ರೆ ಆಮೇಲೆ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುವಂತಹ ಸೌತೆಕಾಯಿ ಸಬ್ಜಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ರೆಸಿಪಿ ಏನಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ನೋಡಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ಒಂದು 5-6 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನಂದರೆ ಇದಕ್ಕೆ ನೆಕ್ಸ್ಟ್ ಒಂದೊಂದೇ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಮತ್ತು 1-2-3 ಚಕ್ಕೆ ಪೀಸಸನ್ನು ಹಾಕ್ಕೊಂಡಿದ್ದೀನಿ, 1-2 ಲವಂಗನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಬೇ ಲೀಫನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು, ಅರೋಮ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗೆ 1 ಟೊಮೆಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಫ್ರೋಜನ್ ಪೀಸನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಹಾಗೆ 3 ಟೊಮೆಟೊನ ನಾನು ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಇದನ್ನು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಅದು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಲ್ವಾ, ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ, 1 ಚಮಚದಷ್ಟು ಜಿಂಜರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಟೊಮೆಟೊ ಜೊತೆಗೆ ಇದೆಲ್ಲ ಒಟ್ಟುಗೂಡಿ ಚೆನ್ನಾಗಿ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ 1 ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ ಹಾಕೊಂಡಿದ್ದೀನಿ, ಮತ್ತು 1 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ನಾನು ಹಾಕ್ಕೊಂಡಿದ್ದೀನಿ, ಆಮೇಲೆ ಕೂಡ ನೋಡಿಕೊಂಡು ಹಾಕ್ಕೊಳ್ಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸೈಡಲ್ಲೆಲ್ಲ ನೋಡಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ, ಅಷ್ಟರವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಇದಕ್ಕೆ ಈಗ ನಾನು ಬಿಸಿ ಇರುವಂಥ ನೀರನ್ನು 2 ಗ್ಲಾಸ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ಬಿಸಿ ನೀರನ್ನು ಹಾಕ್ಕೊಳ್ಳಿ. ತಣ್ಣ ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ. ಹಾಗೆ ನೋಡಿ ಇದಕ್ಕೆ ಒಂದು 4 ಆಲೂಗಡ್ಡೆನ ನಾನು ಬೇಯಿಸಿ ಅಂದರೆ ಉಪ್ಪು ಹಾಕಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಚೆನ್ನಾಗಿ ಇದ್ರ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ನೋಡಿ ನೀವು ಆಲೂ ಮಟರ್ಗೆ ಲಾಸ್ಟಲ್ಲಿ ಈ ರೀತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಚಮಚ ತುಪ್ಪ ಮತ್ತು ಒಂದು ಸ್ವಲ್ಪ ನೀವು ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕ್ತೇನೆ ಇಷ್ಟು ಟೇಸ್ಟಿಯಾಗಿ ಆಲೂ ಮಟರ್ ಮಾಡ್ಬೋದಾ ಅಂತ ಅನ್ಕೋತೀರಾ. ಸೊ ಈಗ ಫೈನಲಿ ಆಲೂ ಮಟರ್ ರೆಡಿಯಾಗಿದೆ. ನೆಕ್ಸ್ಟ್ ರೆಸಿಪಿ ಏನಂತ ನೋಡ್ಕೊಳ್ತಾ ಹೋಗೋಣವಾ. ಮತ್ತು ಹಿಂದಿನ ದಿನ ರಾತ್ರಿ ನಾನು ಈ ರೀತಿ ಒಂದು ಸ್ಟ್ರೇನರನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿಯಾಗಿರುವಂತಹ ಮೊಸರು. ಆಮೇಲೆ ಮುಚ್ಚಿ ಹಾಗೆ ಇಟ್ಬಿಡೋಣ. ನೆಕ್ಸ್ಟ್ ಡೇ ಅದನ್ನು ಮಾಡ್ಕೊಳ್ತಾ ಹೋಗೋಣ. ಹಾಗೆ ನೋಡಿ ಇನ್ನೊಂದು ರೆಸಿಪಿನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಬೌಲ್ಗೆ ಈಗ ನಾನು 1 ಕಪ್ ಆಗುವಷ್ಟು ಮೀಡಿಯಂ ಶಾಬಕ್ಕಿನ ತೊಗೊಂಡಿದ್ದೀನಿ. ಸಾಬುದಾನ ಸಾಗೋ ಸಬ್ಬಕ್ಕಿ ಅಂತೆಲ್ಲ ಹೇಳ್ತಾರೆ ಫ್ರೆಂಡ್ಸ್. ಇದಕ್ಕೆ ನಾನು ಮೀಡಿಯಮ್ ಆಗಿರೋದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ನೀರು ಹಾಕಿ 2-3 ಸರಿ ತೊಳ್ಕೊಂಡು ಇದ್ರ ಸ್ಟಾರ್ಚ್ ಎಲ್ಲ ಹೋಗಬೇಕು ಟೋಟಲ್ ಆಗಿ, ಗೊತ್ತಾಯ್ತಾ? ಅಷ್ಟರವರೆಗೆ ಇದನ್ನು ತೊಳ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಸಾಬಕ್ಕಿ ಪಾಯಸ ಮಾಡಿದಾಗ ತುಂಬ ಬೇಗ ಅದೊಂಥರ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ ಅರ್ಧ ಕಪ್ನಷ್ಟು 1 ಕಪ್ ಸಾಬಕ್ಕಿನ ತೊಗೊಂಡಿದ್ದೀನಿ ಅಲ್ವಾ, ಅರ್ಧ ಕಪ್ನಷ್ಟು ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡಿ, ಓಕೆನಾ? ಆಮೇಲೆ ನೋಡಿ ನೆಕ್ಸ್ಟ್ ಡೇ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀರೆಲ್ಲ ಇಳ್ಕೊಂಡು ಎಷ್ಟು ಗಟ್ಟಿಯಾಗಿ ರೆಡಿಯಾಗಿದೆ ಮೊಸರು ಅಲ್ವಾ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಸ್ಕೊಳ್ಬೇಕು ಫ್ರೆಂಡ್ಸ್. ಶ್ರೀಖಂಡದಲ್ಲಿ ಯಾವಾಗಲೂ ಮಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಈ ರೀತಿ ಮಸ್ಕೊಂಡಾಗ ಅದು ಫುಲ್ ನೈಸಾಗಿ ಬರುತ್ತೆ ಟೆಕ್ಸ್ಚರು. ಹಾಗೆ ಇದಕ್ಕೆ ನಾನು ದೊಡ್ಡ ಸ್ಪೂನಲ್ಲಿ ಒಂದು 3-4 ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಪುಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಾಗತ್ತೆ, ಅಂದರೆ ಬೇಗ ಅದು ಸಕ್ಕರೆ ಮಿಕ್ಸ್ ಆಗುತ್ತೆ ಅಲ್ವಾ, ಸೊ ಚೆನ್ನಾಗಿ ಬರುತ್ತೆ. ಈ ರೀತಿ ಮಸ್ಕೊಳ್ಬೇಕು ಚೆನ್ನಾಗಿ. ಮತ್ತು ನೋಡಿ ಸಕ್ಕರೆ ಮತ್ತು ಮೊಸರು ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಈಗ ನಾನು
ಹಾಲಲ್ಲಿ ನೆನೆಸಿಟ್ಕೊಂಡಿರೋಂಥ ಒಂದು 15-20 ಕೇಸರಿ ದಳಗಳನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ವಾವ್, ಎಷ್ಟು ಸಖತ್ತಾಗಿರುತ್ತೆ. ನಾನು ನೆಕ್ಸ್ಟ್ ಪೂರಿ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಪೂರಿಗೆ ಶ್ರೀಖಂಡು ಒಂದೊಳ್ಳೆ ಕಾಂಬಿನೇಷನ್ನು. ಮತ್ತು ಈಗಾಗಲೇ ನಾನು ಆಲೂ ಮಟರ್ ಕೂಡ ಮಾಡಿದ್ದೀನಿ ಅಲ್ವಾ, ಸೊ ಪೂರಿಗೆ ಶ್ರೀಖಂಡ್ ಮತ್ತು ಆಲೂ ಮಟರ್ ರೆಡಿ ಆಗ್ತಾ ಇದೆ ಅಲ್ವಾ. ನೋಡಿ ಎಷ್ಟು ಟೇಸ್ಟಿಯಾಗಿರುವಂತಹ ಕೇಸರ್ ಶ್ರೀಖಂಡ್ ಕೂಡ ಈಗ ರೆಡಿ ಆಯಿತು. ಹಾಗೆ ನೆಕ್ಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಈಗ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರುವಂತಹ ಹಾಲು ಇದು. ಯಾವಾಗಲೂ ನಾವು ಪಾಯಸ ಮಾಡುವಾಗ ಹಸಿ ಹಾಲನ್ನು ಯೂಸ್ ಮಾಡಬಾರ್ದು. ಅದನ್ನು ಒಂದ್ಸರಿ ಬಾಯ್ಲ್ ಮಾಡ್ಕೊಂಡೇ ಯೂಸ್ ಮಾಡಬೇಕು. ಚೆನ್ನಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಅದು ಒಂದು ಸ್ವಲ್ಪ ಹಾಲು ಗಟ್ಟಿಯಾಗೋ ತನಕ ಅಂದರೆ ಬಾಯ್ಲ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಸಬ್ಬಕ್ಕಿ ಕೂಡ ಒಂದು ಅರ್ಧ ಗಂಟೆ ನಂತರ ನೀವು ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಉದುರಾಗಿರುತ್ತೆ. ಈ ಟಿಪ್ಪನ್ನು ನೀವು ಫಾಲೋ ಮಾಡಬೇಕು. ನೀವು 1 ಕಪ್ ಸಬ್ಬಕ್ಕಿ ಇದ್ದರೆ ಅರ್ಧ ಕಪ್ನಷ್ಟು ಮಾತ್ರ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಉದುರಾಗಿರುವಂತಹ ಸಬ್ಬಕ್ಕಿ ರೆಡಿಯಾಗಿದೆ ಅಲ್ವಾ. ಈಗ ನೋಡಿ, ಹಾಲು ಕೂಡ ಈ ಕಡೆಗೆ ಚೆನ್ನಾಗಿ ಬಾಯ್ಲ್ ಆಗಿ ಕ್ವಾಂಟಿಟಿ ಒಂದು ಸ್ವಲ್ಪ ಕಮ್ಮಿ ಆಗಬೇಕು. ಅದು ನೀವು ಫಸ್ಟ್ ಹಾಕಿರೋದಕ್ಕಿಂತ. ಆಮೇಲೆ ಈಗ ನೋಡಿ, ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದು ಹಾಲಲ್ಲೇ ಬಾಯ್ಲ್ ಆಗಬೇಕು. ಓಕೆನಾ. ಈ ರೀತಿ ಆದಾಗ ಅದೇನಾಗುತ್ತೆ, ಫುಲ್ ಅದೊಂಥರ ಟ್ರಾನ್ಸ್ಪರೆಂಟ್ ಆಗಿ ನಿಮಗೆ ಅದು ಒಂದು ಸ್ವಲ್ಪ ಸಬ್ಬಕ್ಕಿ ಎಲ್ಲ ಡುಮ್ಕಾಗಿ ಬರುತ್ತೆ ಅಲ್ವಾ. ಅಷ್ಟರವರೆಗೆ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ ಹಾಲಲ್ಲಿ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ದಪ್ಪಗಾಗ್ತಾ ಇದೆ ಅಲ್ವಾ ಸಬ್ಬಕ್ಕಿ ಎಲ್ಲ. ಈ ರೀತಿ ಆದಮೇಲೆ ಇದಕ್ಕೆ ನೆಕ್ಸ್ಟ್ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಸಬ್ಬಕ್ಕಿಗೆ 3/4 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ಆಗಿರುತ್ತೆ. ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇದಕ್ಕೆ ನಾನು 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಬೇರೆ ಯಾವುದಾದ್ರೂ ಫ್ಲೇವರ್ ಬೇಕು ಅಂದರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಲಾಸ್ಟಲ್ಲಿ ಹಾಕುವಂತಹ ಐಟಮ್ಗಳು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟೇ ಹಾಕ್ಕೊಂಡ್ರೆ ಹಾಲು ಒಡೆದೋಗ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಈ ರೀತಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಪಾಯಸ ಈಗ ರೆಡಿ ಆಯಿತು ಫ್ರೆಂಡ್ಸ್. ನೋಡಿದ್ರಿ ಅಲ್ವಾ. ಹಾಗೆ ನೋಡಿ, ನೆಕ್ಸ್ಟ್ ನಾನು ಆಲೂ ಪೂರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದೇ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಮತ್ತು ಆಲೂ ಮಟರ್ಗೆ ಬೇಯಿಸ್ಕೊಂಡಿದ್ದೆ ಅಲ್ವಾ. ಸೊ ಅದರಲ್ಲಿ ಒಂದು ಆಲೂಗಡ್ಡೆನ ತೆಗೆದ್ಬಿಟ್ಟು ಈಗ ನೋಡಿ ಸಿಪ್ಪೆಲ್ಲ ತೆಕ್ಕೊಂಡು ಈಗ ನಾನು ಚೆನ್ನಾಗಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು 1 ಚಮಚದಷ್ಟು ಗರಂ ಮಸಾಲ ಪೌಡರು ಹಾಗೆ 1 ಚಮಚ ಆಗುವಷ್ಟು ಶುಂಠಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇನ್ನು ಕೆಲವಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. 1 ಚಮಚ ಆಗುವಷ್ಟು ಮೆಣಸಿನ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದ ಕೂಡ ನೀವು ಮ್ಯಾಶ್ ಮಾಡ್ಕೊಳ್ಬೋದು ಚೆನ್ನಾಗಿ. ಆಲ್ರೆಡಿ ನಾನು ಆಲೂಗಡ್ಡೆನ ಅದನ್ನು ತುರ್ಕೊಂಡಿದ್ದೀನಿ ಅಲ್ವಾ. ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲದಮೇಲೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಕೂಡ ಕಲಸಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಬಿಡೋಣ. ನೆಕ್ಸ್ಟ್ ನಾನು ಎಣ್ಣೆನ ಕಾಯೋದಕ್ಕೆ ಅಂತ ಬಂಡಿಗೆ ಹಾಕಿಬಿಟ್ಟು ಪುನಃ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ರೆ ಬೇರೆ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಳ್ಬೋದು ಅಲ್ವಾ. ಹಾಗೆ ನೋಡಿ, ಒಂದು ಅರ್ಧ ಕಪ್ನಷ್ಟು ಕಾರ್ನು ಮತ್ತು ಒಂದು ಅರ್ಧ ಕಪ್ನಷ್ಟು ತುರಿದುಕೊಂಡಿರೋಂತಹ ಬೀಟ್ರೂಟು, ಒಂದು ಸ್ವಲ್ಪ ಹಸಿಮೆಣಸು ಮತ್ತು ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಲಿಂಬು ರಸ, ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಒಂದು ಕೋಸಂಬರಿ ಕೂಡ ರೆಡಿ ಆಯಿತು. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾ ಹೆಲ್ದಿ ಕೂಡ ಅಲ್ವಾ. ಹಾಗೆ ನೆಕ್ಸ್ಟ್ ನಾನು ಕುಡಿಯೋ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, 1 ಕಪ್ ಆಗುವಷ್ಟು ಫುಲ್ ಅಂದರೆ ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮಜ್ಜಿಗೆನ 1 ಕಪ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ನೋಡಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಇಂಗು. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬೆಸ್ಟ್ ಇದು ಡೈಜೆಷನ್ಗೆ. ಸೊ ಮಸಾಲ ಮಜ್ಜಿಗೆ ಕೂಡ ಈಗ ರೆಡಿಯಾಗಿದೆ.
ಮತ್ತು ಈ ಕಡೆಗೆ ಈ ಹಿಟ್ಟು ಕೂಡ ಚೆನ್ನಾಗಿ ಒಂದು 10 ನಿಮಿಷ ನೆಂದಿದೆ ಅಲ್ವಾ. ಈಗ ನೋಡಿ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಿನ ಪುರಿ ಬೇಕು ಅಂತ ನೋಡಿಕೊಂಡು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ. ಹಾಗೆ ಈಗ ನೋಡಿ ಇದನ್ನು ಲಟ್ಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ದಪ್ಪಕ್ಕೆ ನಾನು ಲಟ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆಗೆ ಎಣ್ಣೆ ಕೂಡ ಕಾಯ್ತಾ ಇದೆ, ಆಗಲೇ ಇಟ್ಕೊಂಡಿದ್ದೆ ಅಲ್ವಾ. ಸೊ ಈಗ ನೋಡಿ ಕಾದಿರೋಂಥ ಎಣ್ಣೆಗೆ ನಾನು ಈ ಆಲೂ ಪೂರಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಇರುತ್ತೆ ಮತ್ತು ಫುಲ್ಲು ಉಬ್ಕೊಂಡು ಬರುತ್ತೆ. ಮತ್ತೇನಂದರೆ ನೀವು ಇದನ್ನು ಸ್ವಲ್ಪ ಬಿಸಿಯಾಗಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಬಿಸಿಯಾಗಿರುವಾಗ ನಾವು ಇದನ್ನು ಗ್ರೇವಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಾಪಡಿ ಕೂಡ ಕರ್ಕೊಳ್ತಾ ಇದ್ದೀನಿ. ಸೊ ಹಪ್ಪಳ ಕರೆದಿದ್ದೀನಿ, ಸಂಡಿಗೆ ಕರೆದಿದ್ದೀನಿ, ಎಲ್ಲದನ್ನೂ ಏನು ತೋರಿಸ್ತಾ ಇಲ್ಲ ನಾನು, ಬಟ್ ಒಂದು ಸ್ವಲ್ಪ ಈ ರೀತಿ ಕರೆದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಥಾಲಿ ಹೇಗಿತ್ತು ಹೇಳೋದನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ. ಎಷ್ಟೊಂದು ರೀತಿ ರೆಸಿಪಿಗಳು, ಮತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾಡೋದು ಕೂಡ ತುಂಬ ಕಷ್ಟ. ಯಾಕಂದರೆ ಇಷ್ಟೊಂದು ಐಟಮ್ಗಳನ್ನು ನಾವು ಒಂದು ಥಾಲಿಗೆ ರೆಡಿ ಮಾಡಬೇಕಲ್ವ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ಥಾಲಿಯಲ್ಲಿ ಯಾವ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.